ಸಹೋದರ ಸಹೋದರಿಯರೇ, ನಾವು ಇಂದಿನ ಅಧ್ಯಯನವನ್ನು ಸ್ಟಾರ್ಟ್ ಮಾಡೋಣ. ನಾನು ಯಾಕೆ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ಡಾಗಿ ಇವತ್ತು ಅಧ್ಯಯನ ಮಾಡಬೇಕಾಗಿದ್ದರು ಅಥವಾ ಉಪನ್ಯಾಸಕರು ಅಂತ ಯಾರು ಅಂದ್ಕೊಂಡಿದ್ದೀವಿ ಅವರು ಬರೋಕ್ಕಾಗದೇ ಇದ್ದುದರಿಂದ ಇವತ್ತು ಮಾಡಬೇಕಾಯಿತು. ನಾವು ಇಂಥ ಸಿಚುವೇಷನ್ಗೆ, ಈ ಥರ ಪರಿಸ್ಥಿತಿಗಳಿಗೆ ಥಿಯಾಸಫಿಸ್ಟ್ಗಳಾಗಿರೋರು ಯಾವಾಗಲೂ ರೆಡಿಯಾಗಿರಬೇಕು. ನಾವು ಯಾವಾಗ ಥಿಯಾಸಫಿ ಮೆಂಬರ್ ಅಂತಾಗಿ ನಾವು ಡಿಸೈಡ್ ಮಾಡಿ ಬರ್ತೀವೋ, ಯಾವುದೇ ಪರಿಸ್ಥಿತಿಗೆ ಎಂಥದೇ ಕೆಲಸ ಮಾಡಬೇಕಾದಾಗ, ಈ ಥರ ಉಪನ್ಯಾಸಗಳು ಮಾಡಬೇಕಾದಾಗ ಅಥವಾ ಅಧ್ಯಯನ, ಉಪನ್ಯಾಸ ಅಂತ ಅಲ್ಲದೇ ಇದ್ರೂ ಅಧ್ಯಯನ ಮಾಡೋಕ್ಕೆ ನಾವು ರೆಡಿ ಇರಬೇಕು ಇವತ್ತು. ಯಾಕೆಂತಂದರೆ ಕೆಲವೊಂದು ಸರಿ ಅನಿವಾರ್ಯ ಪರಿಸ್ಥಿತಿಗಳಿಂದ ಈ ಥರ ಬರ್ಬೋದು. ಯಾಕೆ ಆಮೇಲೆ ಈಗ ಈ ಪುಸ್ತಕಗಳನ್ನೆಲ್ಲ ನಾವು ಅಧ್ಯಯನ ಯಾಕೆ ಮಾಡಬೇಕು, ಏನಕ್ಕೆ ಅನ್ನೋ ಕ್ವಶನ್ ಬರ್ತದೆ. ಅದಕ್ಕೆ ಇದನ್ನು ಮಾಡೋಕ್ಕೆ ಮುಂಚೆ ನಮಗೆ HPB ಅವ್ರದ್ದು ದ ಕೀ ಟು ಥಿಯಾಸಫಿ ಅನ್ನೋ ಪುಸ್ತಕನ ಸುಮಾರು 130 ವರ್ಷ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿರಬೇಕು, ಆಗ ಬರೆದಿದ್ದಾರೆ. ಅದನ್ನು ನಮ್ಮನ್ನುದ್ದೇಶಿಸೇ ಬರೆದಿರಬೇಕು ಅಂತ ಅನಿಸುತ್ತೆ. ಅವರು ಪ್ರಶ್ನಾಕಾರರು, ಅಂದರೆ ಅವರಿಗೆ ಕ್ವಶನೇರ್ ಅಂತಾರೆ. ಅವ್ರಿಗೆ ಕ್ವಶನ್ ಮಾಡ್ತಾರೆ. ಈ ಪುಸ್ತಕನ ನಾವು ಎಷ್ಟು ಸರಿ ಓದಿದ್ರೂ ಮತ್ತೆ ಈಗ ಅಧ್ಯಯನ ನಡೀತಾ ಇದೆ. ಸನ್ಮಾರ್ಗ ಲಾಡ್ಜಲ್ಲಿ ನಡೀತಾ ಇದೆ. ಇದರಲ್ಲಿ ಆಂಧ್ರ ಪ್ರದೇಶಲ್ಲಿ NC ಕೃಷ್ಣ ಅನ್ನೋರು ಯೂಟ್ಯೂಬಲ್ಲಿ ಮಾಡಾಕ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಾಗ ನಾವು ಅನಿಸುತ್ತೆ, ನಾವು ಇದನ್ನು ಫಾಲೋ ಮಾಡಬೇಕು, ನಮಗೋಸ್ಕರ ಬರೆದಿರೋದು ಅವರು ಹೇಳ್ತಾರೆ. ಅವ್ರು ಕ್ವಶನ್ನಲ್ಲಿ ಕೇಳ್ತಾರೆ, ನಮ್ಮದು ಇಂದಿನ ಅಧ್ಯಯನ ಪುಸ್ತಕ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ನೋಡೋಣ, ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಯುವರ್ ಪೊಸಿಷನ್ ಡಸ್ ನಾಟ್ ಸೀಮ್ಸ್ ಟು ಮೀ ವೆರಿ ಎನ್ವಿಯಬಲ್ ಒನ್ ಅಂತ ಅವ್ರು ಏನು ಹೇಳ್ತಾರೆ, ಹೇಗೆ ಅನಿಸಿರ್ಬೇಕು ಅವ್ರಿಗೆ ಅಂತ. ನಿಮ್ಮ ಪರಿಸ್ಥಿತಿಯು ಅಷ್ಟು ಆಶಾದಾಯಕವಾಗಿಲ್ಲ ಪಾಪ ಅಂತಾರೆ HPB ಮೇಡಮ್. ಅಂದರೆ ನೀವು ಇಷ್ಟೊಂದು ಒದ್ದಾಡ್ತಾ ಇದ್ದೀರಲ್ಲ, ನಿಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ವೇ ಅಂತ ಕೇಳ್ತಾರೆ. ಹೇಗಾಗಿರ್ಬೇಕು ಅವ್ರಿಗೆ. ನಮಗೆ ಈಗ ಲಾಡ್ಜ್ಗಳಿದ್ದಾವೆ ಕರ್ನಾಟಕದಲ್ಲೇ, 86 ಲಾಡ್ಜ್ ಇದ್ದಾವೆ ಅಂತ ಹೇಳ್ತಾರೆ. ನಂಜುಂಡ ಶೆಟ್ಟರು ಹೇಳಿದರು, ನಾನು ಇವರಿಗೆ ಟಿಂಬಾಯ್ಡ್ ಅವ್ರಿಗೆ ಹೇಳ್ತಾಯಿದ್ರು ಒಂದು ಸರಿ, ನಾನು 86 ಲಾಡ್ಜ್ಗೂ ವಿಸಿಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ 86 ಲಾಡ್ಜ್ಗಳಲ್ಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಬಿಲ್ಡಿಂಗ್ ಇದೆ, ಪ್ಲೇಸ್ ಇದೆ, ಎಲ್ಲ ಇದೆ. ಅವತ್ತು ಮೇಡಮ್ ಮಾಡಿದಾಗ ಏನೂ ಇರಲಿಲ್ಲ. ಅವ್ರು 17 ಜನ ಸ್ಟಾರ್ಟ್ ಮಾಡಿದ್ದು ಅಂತಾರೆ. ಅದರಲ್ಲಿ ತುಂಬ ಜನ ಬಿಟ್ಟೋದ್ರು, ಲಾಸ್ಟಲ್ಲಿ 3 ಜನ ಉಳ್ಕೊಂಡಿದ್ರು. ಆಗ ಅವ್ರಿಗೆ ಕ್ವಶನ್ ನೋಡಿ, ನಿಮ್ಮ ಪರಿಸ್ಥಿತಿಯು ಅಷ್ಟು ಆಶಾದಾಯಕವಾಗಿಲ್ಲ ಪಾಪ ಅಂತಾರೆ. ನಮಗೆ ಆ ಥರ ಇದೆಯಾ ಇವತ್ತು? 100 ವರ್ಷಗಳ ಸೆಂಟಿನರಿ ಬಿಲ್ಡಿಂಗ್ ಮಲ್ಲೇಶಂ ಲಾಡ್ಜಲ್ಲಿ ಕಟ್ಟಿ ದೊಡ್ಡದು. ನಾವು ಬಂದು ಕೂತ್ಕೊಂಡು ಅಧ್ಯಯನ ಮಾಡಬೇಕಷ್ಟೇ. ಅಷ್ಟು ತ್ಯಾಗ ಮಾಡಿ ಥಿಯಾಸಫಿಸ್ಟ್ಗಳು ಎಲ್ಲ ಕಡೆ ಲಾಡ್ಜ್ಗಳಲ್ಲಿ ಜಾಗ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಮಾಡಿಟ್ಟಿದ್ದಾರೆ. ನಮಗೆ ಒಂದು ದಿವಸ ಅಥವಾ ವಾರದಲ್ಲಿ 1 ದಿವಸ 2 ದಿವಸ ಬಂದು ಹೋಗೋಕ್ಕೆ ನಮಗೆ ಏನೇನೋ ಇರ್ತವೆ ನೆನಪುಗಳು. ನಮಗೂ ಬರುತ್ತೆ. ನಮಗೂ ಒಂದೊಂದು ಸರಿ ಅನಿಸುತ್ತೆ, ಇವತ್ತು ಹೋಗ್ಬೇಕಾ ಬೇಡವಾ ಅಂತ. ಅವ್ರಿಗೆ ಏನೂ ಇರಲಿಲ್ಲ. ಏನು ಹೇಳಿ, ಬಿಲ್ಡಿಂಗ್ ಇರಲಿಲ್ಲ, ಪ್ಲೇಸ್ ಇರಲಿಲ್ಲ. ಇವತ್ತು ಪ್ರಪಂಚದಾದ್ಯಂತ ಎಷ್ಟೋ 100 ದೇಶಗಳಲ್ಲಿ ಥಿಯಾಸಫಿ ಇದೆ. ಅವತ್ತು ಮಾಡಿದಾಗ ಅವ್ರ ಹತ್ರ ದುಡ್ಡಿರಲಿಲ್ಲ, ಬಿಲ್ಡಿಂಗ್ ಇರಲಿಲ್ಲ, ಪ್ಲೇಸ್ ಇರಲಿಲ್ಲ. ಅವರೇ ಪ್ಲೇಸ್ ಹುಡ್ಕೊಳ್ಬೇಕಾಗಿತ್ತು. ನಾವು ಏನು ಮಾಡೋಷ್ಟಿರಲಿಲ್ಲ. ಅವ್ರಿಗೆ ಬರೀ ಪ್ಲೇಸ್ ಹುಡ್ಕೋದಲ್ಲ, ಈ ಮೆಟೀರಿಯಲ್ ಅಂತಂದರೆ ನಾವು ಅಂದ್ಕೊಂಡಿರೋ ಮೆಟೀರಿಯಲ್ಲ, ನಮಗೆ ಅಧ್ಯಯನಕ್ಕೆ ಬೇಕಾಗಿರೋದು, ನಾವು ಮುಂದೆ ತಿಳ್ಕೊಬೇಕಾಗಿರೋದನ್ನು ಕೂಡ ನಮಗೆ ಬರೆದು ತಿಳಿಸ್ಬೇಕಾಗಿತ್ತು. ಒಂದು ಪ್ರಚಾರ ಮಾಡಬೇಕಾಗಿತ್ತು. ನಮಗೆ ಆ ಪ್ರಚಾರ ಮಾಡೋಕ್ಕೆ ನಾವು ಮುಂದೆ ಅಧ್ಯಯನ ಮಾಡೋಕ್ಕಾಗಂಥ ಮೆಟೀರಿಯಲ್ ರೆಡಿ ಮಾಡಬೇಕಾಗಿತ್ತು. ಆಗ ಯಾರೊಬ್ಬರು ಇಂಟರ್ವ್ಯೂ ಮಾಡೋರು ಅಥವಾ ಪ್ರಶ್ನೆ ಮಾಡೋರು ಆ ಥರ ಕೇಳಿದಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಇಟ್ ಈಸ್ ನಾಟ್, ಹೌದು ನಮ್ಮ ಪರಿಸ್ಥಿತಿ ಸರಿಯಾಗಿಲ್ಲ, ಅದು ಕರೆಕ್ಟು, ಇದು ನಿಜ ಅಂತಾರೆ. ಅವರು ಇಂಗ್ಲೀಷಲ್ಲಿ ಹೇಳಿರೋದನ್ನ ಒಂದು ಸರಿ ಹೇಳ್ತೀನಿ, ಯಾಕೆಂದರೆ ಇದು ರೀಚ್ ಆಗಬೇಕು ಜನಕ್ಕೆ. ಯಾಕೆಂತಂದರೆ ನಾವು ಮಾಡ್ತಿರೋದೇ ದೊಡ್ಡ ಕೆಲಸ ಅನಿಸುತ್ತೆ. ಬಟ್ ಡು ಯು ನಾಟ್ ಥಿಂಕ್ ದಟ್ ದೇರ್ ಮಸ್ಟ್ ಬಿ ಸಮಥಿಂಗ್ ವೆರಿ ನೋಬಲ್, ವೆರಿ ಎಕ್ಸಾಲ್ಟೆಡ್, ವೆರಿ ಟ್ರೂ ಬಿಹೈಂಡ್ ದ ಸೊಸೈಟಿ ಆ್ಯಂಡ್ ಇಟ್ಸ್ ಫಿಲಾಸಫಿ, when the leaders and the founders of the movement still continue to work for it with all their strength? They sacrifice to it all comfort, all worldly prosperity and success, even to their good name and reputation, is even to their honor, to receive in return incessant and ceaseless, relentless persecution, untiring slander, constant ingratitude and misunderstanding of their best efforts, blows and buffets from all sides. ಅಂದರೆ ಏನು ಹೇಳ್ತಾ ಇದ್ದಾರೆ ಇವರು ಅಂತಂತಂದರೆ, ಇದರಲ್ಲಿ ಅಂಥ ಉದ್ದೇಶ ಇಲ್ಲ ಅಂತಂದಿದ್ರೆ
ನಾವೆಲ್ಲ ಈ ಫೌಂಡರ್ಸ್ ಎಲ್ಲನೂ ಅವರ ಎಲ್ಲ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಯಾಕೆ ಎಲ್ಲ ಅವ್ರ ಕಂಫರ್ಟು ಅಂದರೆ HPB ಅವರು ಸಾಮಾನ್ಯವಾಗಿ ಏನಿಲ್ಲ ಒಳ್ಳೆ ಮನದಿಂದ ರಾಜಮನೆತನದಿಂದ ಬಂದಿದ್ದಂಥವ್ರು. ಆಲ್ಕಾಟ್ರವರು ಒಳ್ಳೆ ಪೊಸಿಷನ್ ಇದ್ದವರು, ಅಮೇರಿಕಾದಂಥ ಇದರಲ್ಲಿ ಮಿಲ್ಟ್ರಿಯಲ್ಲಿ ಇದ್ದವರು, ಅವರು CA ಆಗಿದ್ದವರು, ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಒಳ್ಳೆ ಸಂಬಳ ಪಡಿತಾ ಇದ್ದಂಥವ್ರು, ಒಳ್ಳೆ ಅರ್ನಿಂಗ್ ಮಾಡ್ತಾಯಿದ್ರು. ಅದನ್ನೆಲ್ಲ ಬಿಟ್ಟು ಬರಬೇಕಂದ್ರೆ ಅವ್ರಿಗೆ ಏನಿತ್ತು ಅಂಥ ಜೀವನ, ಅಮೇರಿಕಾ ಅಂತ ಮುಂದುವರೆದ ದೇಶದಲ್ಲಿದ್ದು, ಬ್ಲಾವಸ್ಕಿ ಮೇಡಮ್ ಈಗಿನ ಉಕ್ರೇನಲ್ಲಿ ಇದ್ದಿದ್ದು, ಅವರು ಈಗ ಏನು ಉಕ್ರೇನ್ ಅಂತಿದೆಯಲ್ಲ ಅದರಲ್ಲಿದ್ದದ್ದು, ರಾಜಮನೆತನದಲ್ಲಿದ್ದರು, ಅದನ್ನೆಲ್ಲ ಬಿಟ್ಕೊಂಡು ನೋಡಿ ಹೇಳ್ತಾರೆ, ದೇ ಸ್ಯಾಕ್ರಿಫೈಸ್ ಟು ಇಟ್ ಆಲ್ ಕಂಫರ್ಟ್ ಆಲ್ ವರ್ಲ್ಡ್ಲಿ, ಅಂದರೆ ಈ ಭೌತಿಕ ಜೀವನ ಪ್ರಾಪಂಚಿಕ ಜೀವನವನ್ನೆಲ್ಲ ಬಿಟ್ಟು, ಸಕ್ಸಸ್ಸನ್ನು ಬಿಟ್ಟು, ಅವ್ರಿಗಿದ್ದಿದ್ದ ಒಳ್ಳೆಯ ಹೆಸರನ್ನು ಬಿಟ್ಟು, ರೆಪ್ಯುಟೇಷನ್ ಬಿಟ್ಟು, ಅವ್ರಿಗಿದ್ದ ಗೌರವಗಳನ್ನೆಲ್ಲ ಬಿಟ್ಟು ಇಲ್ಲಿ ಬರಬೇಕಂತಂದರೆ ಎಂಥ ಉದ್ದೇಶ ಆಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಏನಾಗಿದ್ದಾರೆ, ಇಲ್ಲಿಂದ ಬಿಟ್ಟೋದರೆ, ಇಲ್ಲಿಂದ ಸದಸ್ಯರಾಗಿ ಬಿಟ್ಟೋದರೆ ಇವ್ರು ಎಗೇನೆಸ್ಟಾಗಿ ಬೇರೆಯವರಿಗೆ ಕೆಟ್ಟದಾಗಿ ಹೇಳ್ತಾ ಇರ್ತಾರೆ ಇವ್ರ ಬಗ್ಗೆ ಎಲ್ಲನೂ. ಅದನ್ನು ತಪ್ಪಿಸ್ಕೊಂಡು ಹೋಗ್ಬೇಕಾಗಿದ್ರೆ ಏನು ಮಾಡ್ಬೋದಾಗಿತ್ತು ಇವರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೆನ್ ಬೈ ಸಿಂಪ್ಲಿ ಡ್ರಾಪಿಂಗ್ ದರ್ ವರ್ಕ್ ದೇ ವುಡ್ ಹ್ಯಾವ್ ಫೈಂಡ್ ದೆಮ್ಸೆಲ್ಸ್ ಇಮಿಡಿಯೇಟ್ಲಿ ರಿಲೀಸ್ಡ್ ಫ್ರಮ್ ಎವ್ರಿ ರೆಸ್ಪಾನ್ಸಿಬಿಲಿಟಿ, ಶೀಲ್ಡೆಡ್ ಫ್ರಮ್ ಎವ್ರಿ ಫರ್ದರ್ ಅಟ್ಯಾಕ್. ಅವತ್ತವರು ಇವ್ರ ಹತ್ರ ಎಲ್ಲ ಯಾಕಪ್ಪ ಬಯಸ್ಕೋಬೇಕು ಅಂತೆಲ್ಲ ಅಂದ್ಕೊಂಡು ಬಿಟ್ಟು ಹೋಗ್ಬಿಟ್ಟಿದ್ರೆ ಆಗೋಗ್ತಾಯಿತ್ತು. ಒಂದು ಕೆಲಸ ಮಾಡ್ಬೋದಾಗಿತ್ತು ಅಷ್ಟೇ, ಸುಮ್ಮನೆ ಸೊಸೈಟಿ ಬಿಟ್ಟು ಹೋಗಿದ್ರೆ ಮುಗ್ದಾಗ್ತಾಯಿತ್ತು. ಯಾಕೆ ಹೋಗಿಲ್ಲ ಅವರು ಅಂತಂತಂದರೆ, ಇದು ಮತ್ತೆ ಕ್ವಶನ್ ಕೇಳ್ತಾರೆ, ಇದರಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಅದನ್ನು ಹೇಳಿ ಮುಂದಿನ ಕ್ವಶನ್. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಇದು, ನಾವು ತಿಳ್ಕೊಳ್ಬೇಕಾಗಿರೋದು. ಆ್ಯಸ್ ಎ ಥಿಯಾಸಫಿಸ್ಟ್ ನಿಮ್ಮ ಪರಿಸ್ಥಿತಿಯು ಅಷ್ಟು ಆಶಾದಾಯಕವಾಗಿಲ್ಲ ಪಾಪ, ಹೌದು ಇಲ್ಲ ನಿಜ ಅಂತಾರೆ. ಆದರೆ ಈ ಸಂಸ್ಥೆಯ ಹಿಂದಿರುವ ಸ್ಥಾಪಕರು ಮತ್ತು ಇದಕ್ಕಾಗಿ ಶ್ರಮಿಸುತ್ತಿರುವ ಮುಖಂಡರುಗಳು ತಮ್ಮ ಸ್ವಂತ ಸುಖವನ್ನು ಬದಿಗೊತ್ತಿ ಎಲ್ಲ ವಿಧವಾದ ಲೌಕಿಕ ಆಶೋತ್ತರಗಳನ್ನು ತ್ಯಜಿಸಿ ತಮಗೆ ಒಳ್ಳೆಯದಕ್ಕೆ ಬದಲಾಗಿ ಅವಮಾನ ಅಪಕೀರ್ತಿ ಬರುವ ಸಂದರ್ಭದಲ್ಲೂ ಕೂಡ, ಅವರಿಗೆ ಅವಮಾನ ಆಗ್ತಾಯಿತ್ತು, ಅಪಕೀರ್ತಿ ಬಾಯಿತು, ಆ ಸಂದರ್ಭದಲ್ಲೂ ಕೂಡ ಈ ಸಂಸ್ಥೆಯ ಮೇಲ್ಮೈಗಾಗಿಯೂ ಮತ್ತು ಇದರ ಮೂಲಕ ಮಾನವ ಕೋಟಿಯ ಹಿತಕ್ಕಾಗಿಯೂ ಒಂದೇ ಸಮನೆ ಯಾವ ಪ್ರತಿಫಲಾಪೇಕ್ಷೆಯು, ಇದು ಭಾಳ ಇಂಪಾರ್ಟೆಂಟ್, ಅವರು ಇನ್ ರಿಟರ್ನ್ ಏನನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಇಲ್ಲದಂತೆ ದುಡಿಯುತ್ತಿದ್ದಾರೆ ಅಲ್ಲವೇ, ಕ್ವಶನ್ ಮಾಡ್ತಾ ಇದ್ದಾರೆ, ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರಾ ಇನ್ ರಿಟರ್ನು, ದುಡಿತಾ ಇದ್ದಾರಲ್ವಾ ಅಂತ ಕೇಳ್ತಾ ಇದ್ದಾರೆ. ತಾವು ಕೈಗೊಂಡ ಕೆಲಸವನ್ನು ಬಿಟ್ಟು ತಟಸ್ಥರಾದರೆ ಸಾಕು, ಎಲ್ಲ ವಿಧವಾದ ಜವಾಬ್ದಾರಿಯಿಂದಲೂ ಅನ್ಯಾಯವಾದ ದೋಷಾರೋಪಣೆಯಿಂದಲೂ ಪಾರಾಗಿ ಸುಖವಾಗಿರಬಹುದು. ಆದರೆ ಅದು ಸರಿಯಾದದಲ್ಲ. ಸುಮ್ಮನೆ ತಟಸ್ಥವಾಗಿದ್ದರೆ ಅವಮಾನಕ್ಕೊಳಗಾಗ್ತಾಯಿದ್ರು ತಾನೇ. ಥಿಯಾಸಫಿಕಲ್ ಸೊಸೈಟಿ ಓಪನ್ ಮಾಡಿ ಅವರು ಇದು ಮಾಡಬೇಕಾದಾಗ ಅದನ್ನು ಬಿಟ್ಟು ಸುಮ್ಮನೆ ಬಿಟ್ಟು ಹೋಗಿದ್ರೆ ಆಗ್ಬಿಡ್ತಾಯಿತ್ತಲ್ಲ, ಅದನ್ನೆಲ್ಲ ಬಿಟ್ಟು ಮಾಡಿದ್ರೆ ಅವರು ಅದು ಸರಿಯಾದ್ದಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾರೆ, ಐ ಕನ್ಫೆಸ್ ಸಚ್ ಎ perseverance seems to me very astounding and I wondered why you did all this. ನಿಮ್ಮ ನಿರಂತರ ಸೇವಾ ಕಾರ್ಯವು ಪ್ರಶಂಸನೀಯವಾದದ್ದು, ಪ್ರಶಂಸೆ ಮಾಡಬೇಕಾಗತ್ತೆ. ನೀವು ಇಷ್ಟೆಲ್ಲ ಏಕೆ ಶ್ರಮಿಸುತ್ತೀರಿ ಎಂಬುದೇ ದೊಡ್ಡ ಆಶ್ಚರ್ಯ. ನೀವೆಲ್ಲ ಇರೋದು 3 ಜನ 4 ಜನ ಇಷ್ಟು ಜನ ಇದ್ದೀರಾ, ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಆಗ ಹೇಳ್ತಾರೆ, ಇಲ್ಲೊಂದು ಸೆಂಟೆನ್ಸ್ ಇದೆ, ಅದನ್ನು ನೋಡಿದ್ರೆ ನಾವು ಥಿಯಾಸಫಿಸ್ಟು ಎಷ್ಟು ಕೆಲಸ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಇಂಗ್ಲೀಷಲ್ಲಿ ಹೇಳಿದ್ದಾರೆ ಅವರು, ಬಿಲೀವ್ ಮೀ, ನನ್ನನ್ನು ನಂಬಿ, ಫಾರ್ ನೋ ಸೆಲ್ಫ್ ಗ್ರ್ಯಾಟಿಫಿಕೇಷನ್, ಇದು ಸಂತೃಪ್ತಿಗೆಲ್ಲ ಮಾಡ್ತಾ ಇರೋದು, ಓನ್ಲಿ ಇನ್ ದ ಹೋಪ್ ಆಫ್ ಟ್ರೈನಿಂಗ್ ಎ ಫ್ಯೂ ಇಂಡಿವಿಜುವಲ್ಸ್ ಟು ಕ್ಯಾರಿ ಆನ್ ಅವರ್ ವರ್ಕ್. ಯಾವುದೋ ಒಂದು ಹೋಪ್ ಅಂತ ಅಂದರೆ ಏನಂತಾರೆ, ಅದನ್ನು ಆಶಾ ಭಾವನೆಯಿಂದ ಮಾಡ್ತಾಯಿದ್ದೀವಿ. ಹೋಪ್ ಆಫ್ ಟ್ರೈನಿಂಗ್ ಎ ಫ್ಯೂ ಇಂಡಿವಿಜುವಲ್ಸ್, ಕೆಲವರನ್ನಾದರೂ ನಾವು ಟ್ರೈನ್ ಮಾಡಿದ್ರೆ, ಟು ಕ್ಯಾರಿ ಆನ್ ಅವರ್ ವರ್ಕ್, ನಾವು ಏನು ಕೆಲಸ ಮಾಡಿದ್ದೀವಿ ಅದನ್ನು ಮುಂದಕ್ಕೆ ತಗೊಂಡೋಗಲಿ ಅನ್ನೋ ಉದ್ದೇಶದಿಂದ, ವರ್ಕ್ ಫಾರ್ ಹ್ಯುಮ್ಯಾನಿಟಿ, ಮಾನವರಿಗೋಸ್ಕರ, ವಿತ್ ಇಟ್ಸ್ ಒರಿಜಿನಲ್ ಪ್ರೋಗ್ರಾಮ್. ಇಲ್ಲಿ ನೋಡಿ, ವಿತ್ ಇಟ್ಸ್ ಒರಿಜಿನಲ್ ಪ್ರೋಗ್ರಾಮ್ ವೆನ್ ದ ಫೌಂಡರ್ಸ್ ಆರ್ ಡೆಡ್ ಆ್ಯಂಡ್ ಗಾನ್. ಈ ಫೌಂಡರ್ಸ್ ಎಲ್ಲನೂ ಸತ್ತು ಹೋದ್ಮೇಲೆ ನಾವು ಟ್ರೈನ್ ಮಾಡಿರ್ತಾರಲ್ಲ, ಅವ್ರನ್ನೆಲ್ಲ ತಗೊಂಡೋಗಲಿ ಅನ್ನೋ ಉದ್ದೇಶದಿಂದ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂತಂದರೆ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾಕೆ ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಸತ್ತೋಗ್ತೀವಿ ಅಂತಂದ್ಬಿಟ್ಟು, ನಾವು ಸತ್ತೋದ್ಮೇಲೆ ಮುಂದುವರಿಲಿ ಅನ್ನೋದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ. ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವ ಈಗ? ಇಲ್ಲ, ಪಡ್ತಾ ಇಲ್ಲ.
ಅವ್ರದ್ರಲ್ಲಿ 1% ಕೂಡ ಪಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಅವರು ಇಷ್ಟೆಲ್ಲ ಅವಮಾನಕ್ಕೆ ಒಳಪಟ್ಟು ಇಷ್ಟು ಪ್ರಶ್ನೆಗಳು ಬಂದರು. ಬಿಲೀವ್ ಮೀ, ಫಾರ್ ನೋ ಸೆಲ್ಫ್ ಗ್ರ್ಯಾಟಿಫಿಕೇಷನ್, ಓನ್ಲಿ ಇನ್ ದ ಹೋಪ್ ಆಫ್ ಟ್ರೈನಿಂಗ್ ಎ ಫ್ಯೂ ಇಂಡಿವಿಜುವಲ್ಸ್ ಟು ಕ್ಯಾರಿ ಆನ್ ಅವರ್ ವರ್ಕ್ ಫಾರ್ ಹ್ಯುಮ್ಯಾನಿಟಿ with its original program, when the founders are dead and gone. ನಾವೆಲ್ಲ ಫೌಂಡರ್ಸ್ ಎಲ್ಲ ಸತ್ತೋದು ಹೋದ್ಮೇಲೆ ಈಗ ಟ್ರೈನ್ ಆಗ್ತಾ ಇದ್ದಾರಲ್ಲ ಅವರೆಲ್ಲ ಮುಂದಕ್ಕೆ ಈ ಒರಿಜಿನಲ್ ಪ್ರೋಗ್ರಾಮಿಂದ ತಗೊಂಡೋಗಲಿ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದೆಲ್ಲನೂ. ದೇ ಹ್ಯಾವ್ ಆಲ್ರೆಡಿ ಫೌಂಡ್ ಎ ಫ್ಯೂ ಸಚ್ ನೋಬಲ್ ಆ್ಯಂಡ್ ಡಿವೋಟೆಡ್ ಸೋಲ್ಸ್ ಟು ರಿಪ್ಲೇಸ್ ದೆಮ್. ನಾವು ಆಲ್ರೆಡಿ ನಮಗೆ ಆ ಥರ ಸೋಲ್ಗಳು, ಆ ಥರ ಆತ್ಮಗಳು ಸಿಕ್ಕಿವೆ ಅಂತ ಹೇಳ್ತಾರೆ. ದ ಕಮ್ಮಿಂಗ್ ಜನರೇಷನ್ಸ್ ಥ್ಯಾಂಕ್ಸ್ ಟು ದೀಸ್ ಫ್ಯೂ. ಮುಂದೆ ಬರ್ತಾರಲ್ಲ ಪೀಳಿಗೆ, ಈಗ ಯಾರು ಟ್ರೈನ್ ಆಗ್ತಾ ಇರೋದಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ನಾವು ಈಗ ಬೇಕಾದ್ರೆ ನೋಡ್ಬೋದು, ಇಲ್ಲೆಲ್ಲ ಫೋಟೋಲಿದ್ದಾರಲ್ಲ, ಲವಸ್ತಿ ಮೇಡಮಿಂದ ಹಿಡಿದು ಇಲ್ಲೆಲ್ಲನೂ ಇವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರು ಮುಂಚೆನೇ ಹೇಳಿದರು ನಮಗೆ, ಇವರೆಲ್ಲ ತ್ಯಾಗ ಮಾಡ್ತಾರೆ, ಇವ್ರನ್ನೆಲ್ಲ ಬರೋ ಮುಂದಿನ ಪೀಳಿಗೆಯವರು ಥ್ಯಾಂಕ್ಸ್ ಹೇಳ್ತಾರೆ, ಇವ್ರಿಗೆ ನೆನೆಸ್ಕೊಳ್ತಾರೆ ಅಂತ. ವಿಲ್ ಫೈಂಡ್ ದ ಪಾತ್ ಟು ಪೀಸ್ ಲಿಟಲ್ ಲೆಸ್ ಥಾರ್ನಿ. ನಮ್ಗೆ ಈಗಿನಿರೋಷ್ಟು ಕಷ್ಟ ಇರೋದಿಲ್ಲ ಅವ್ರಿಗೆ, ಯಾಕೆಂದರೆ ಅವ್ರಿಗೆ ನಡೆಯುವ ಹಾದಿಯಲ್ಲಿ ಮುಳ್ಳುಗಳಿರೋದಿಲ್ಲ. ನಾವು ತಡ್ಕೊಳ್ತೇವೆ. ಮುಂದೆ ಬರೋ ಜನಾಂಗಕ್ಕೆ ಈ ಹಾದಿ ಸುಗಮವಾಗಿರಲಿ ಅಂದ್ಬಿಟ್ಟು ನಾವು ಈಗ ಕಷ್ಟಪಡ್ತಾ ಇದ್ದೀವಿ. ಅಂಡ್ ದ ವೇ ಲಿಟಲ್ ವೈಡ್ ಅಂಡ್, ಇವನ್ ದಾರಿ ಕೂಡ ಅವಾಗ ಕಿರಿದಾಗಿತ್ತು, ಈಗ ನಾವು ದಾರಿ ದೊಡ್ಡದು ಕೂಡ ಮಾಡ್ತಾಯಿದ್ದೀವಿ. ಆಲ್ ದಿಸ್ ಸಫರಿಂಗ್ ವಿಲ್ ಹ್ಯಾವ್ ಪ್ರೊಡ್ಯೂಸ್ ಗುಡ್ ರಿಸಲ್ಟ್ಸ್. ಈ ಎಲ್ಲ ನಾವು ಏನು ಹೇಳ್ತಾ ಇದ್ದೀರಲ್ಲ, ನೀವು ಏನಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಂತಲ್ಲ, ಇವೆಲ್ಲ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಆ್ಯಂಡ್ ದೇರ್ ಸೆಲ್ಫ್ ಸ್ಯಾಕ್ರಿಫೈಸ್ ವಿಲ್ ನಾಟ್ ಹ್ಯಾವ್ ಬೀನ್ ವೇನ್. ಇವರೆಲ್ಲ ಯಾರು ಇದ್ದಾರಲ್ಲ, ಒದ್ದಾಡ್ತಾ ಇದ್ದಾರಲ್ಲ ನಮ್ಮ ಜೊತೆಗೆ ಸೇರಿಕೊಂಡು, ಅವ್ರು ಮಾಡ್ತಾ ಇರೋ ತ್ಯಾಗ ಸುಮ್ಮನೆ ಹೋಗೋದಿಲ್ಲ, ಅದರ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. at present, the main fundamental object of the society is to sow gems. ಈಗಿನ ಸೊಸೈಟಿ ಉದ್ದೇಶ ಮೇನೇನೆಂದರೆ ಬೀಜ ಬಿತ್ತೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅವರು ಬಿತ್ತಿರೋ ಬೀಜ 130-140 ವರ್ಷಗಳಿಂದ ಈಗ ನಮ್ಗೆ ಗೊತ್ತಿದೆ ಎಷ್ಟು ನೂರಾರು ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲಿ 86 ಲಾಡ್ಜ್ ಇದ್ದಾವೆ ಅಂತಂದ್ರೆ ಪ್ರಪಂಚದಾದ್ಯಂತ ಎಷ್ಟು ಲಾಡ್ಜ್ಗಳಿದ್ದಾವೆ, ಎಷ್ಟು ನಾವೇ ನೋಡ್ದಂಗೆ ಅಡಿಯಾರು, ವಾರಣಾಸಿ, ಭವಾಲಿ ಎಷ್ಟೋ ಆಗಿಬಿಟ್ಟಿದೆ. ಅವಾಗ ಹೇಳ್ತಾರೆ 140 ವರ್ಷ ನಾವು ಬರೀ ಬೀಜ ಬಿತ್ತಿದ್ದೀವಿ ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ, ಬೀಜ ಅನ್ನೋದು ಬಿಲ್ಡಿಂಗಲ್ಲಿ ಇದರಲ್ಲೆಲ್ಲ, ಜರ್ಮ್ಸ್ ಇನ್ ದ ಹಾರ್ಟ್ಸ್ ಆಫ್ ದ ಮೆನ್, ಮಾನವರ ಹೃದಯದಲ್ಲಿ ನಾವು ಬೀಜನ ಬಿತ್ತಿದ್ದೀವಿ. ವಿಚ್ ಮೇ ಇನ್ ಟೈಮ್, ಅದು ಟೈಮ್ ಬಂದಾಗ ಮೊಳಕೆ ಹೊಡಿತದೆ. ಆ್ಯಂಡ್ ಅಂಡರ್ more propitious circumstances lead to a healthy reform conducive of more happiness to the masses than they have hitherto enjoyed. ಇದು ಏನಾಗುತ್ತೆ, ಮುಂದೆ ಮರವಾಗಿ ಬೆಳೆದು ಚೆನ್ನಾಗಿ ಬೆಳೆದು ಇನ್ನೂ ಹೆಚ್ಚು ಜನಕ್ಕೆ ಸಂತೋಷವನ್ನು ಕೊಡೋಂಥದ್ದಾಗುತ್ತೆ. ಹಾಗಾಗಿ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತಗೊಂಡು ಈ ಪುಸ್ತಕಗಳನ್ನೆಲ್ಲ ಯಾಕೆ ಅಧ್ಯಯನ ಮಾಡಬೇಕು, ನಾವು ಯಾಕೆ ಲಾಡ್ಜ್ಗಳಿಗೆ ಬಂದಬೇಕು, ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ನಾವು ಇದು ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ನಾವು ರೀಸನ್ಸ್ ಹುಡುಕ್ತೀವಿ, ಯಾಕೆ ಹೋಗಬಾರ್ದು, ಯಾಕೆ ಕೆಲಸ ಮಾಡಬಾರ್ದು, ಅಥವಾ ಇವ್ರ ಮೇಲೆ ಒಬ್ಬರು ಹೇಳ್ಕೊಂಡು, ಅವತ್ತು ಮೇಡಮ್ ಅವರು ಆ ಥರ ಮಾಡ್ಕೊಂಡಿದ್ದಿದ್ರೆ, ಅದು ಆಲ್ಕಾಟ್ ಅವರು ಆ ಥರ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾವು ಇಷ್ಟೊಂದು ಬೆಳವಣಿಗೆ ಆಗ್ತಾ ಇರಲಿಲ್ಲ. ಬೆಳವಣಿಗೆ ಭೌತಿಕವಾಗಿ ಪ್ರಪಂಚದಾದ್ಯಂತ ಅವ್ರು ಹೇಳ್ತಾರೆ, ಕೃಷ್ಣಮೂರ್ತಿ ಅವರು ಒಂದ್ಸರಿ ಹೇಳ್ತಾರೆ, ನಾವು ಎತ್ತಿನ ಗಾಡಿಯಿಂದ ಏರೋಪ್ಲೇನ್ವರೆಗೂ ಮುಂದುವರೆದಿದ್ದೀವಿ ಭೌತಿಕವಾಗಿ, ಮಾನಸಿಕವಾಗಿ ಇಲ್ಲಿ ಬೆಳೆದಿದ್ದೀವಿ. ನಾವೇ ನೋಡ್ಕೋಬೋದು. ಈಗ ನಾವು ಓದಿದ್ದೀವಿ, ಎಜುಕೇಷನ್ ಎಲ್ಲ ಆಗಿದೆ, ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದೀವಿ. ಮಾನಸಿಕವಾಗಿ ಭಾಳ ಕಡಿಮೆ, ಸ್ವಲ್ಪ ತಿಳ್ಕೊಂಡಿರೋದು. ಬೇಕಾದ್ರೆ ಈ ಮೊಬೈಲ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಏರೋಪ್ಲೇನ್ ಬಂದಿದೆ, ಎಲ್ಲ ಬಂದಿದೆ. ಮಾನಸಿಕವಾಗಿ ಬೆಳವಣಿಗೆ ಭಾಳ ಕಡಿಮೆ ಆಗಿದೆ. ಅದನ್ನೆಲ್ಲ ತಿಳ್ಕೊಂಡು ಮೇಡಮ್ ಅವ್ರು ತಿಳ್ಕೊಂಡು ನಮಗೆ ಅದನ್ನು ಪ್ರೋತ್ಸಾಹ ಕೊಡಲಿ, ನಮ್ಗೆ ಅಧ್ಯಯನ ಮಾಡೋಕ್ಕೆ ಅಂದ್ಬಿಟ್ಟು. ಈಗ ನಾವೆಲ್ಲ ಏನು ಕಂಪ್ಲೇಂಟ್ ಮಾಡ್ತೀವಿ, ದೊಡ್ಡ ಬಿಲ್ಡಿಂಗ್ ಇರ್ತದೆ ನೋಡಿ, ಆಗ ಅವರು ಮರದ ಕೆಳಗಡೆ ಕೂತ್ಕೊಂಡು ಮಾಡ್ತಾಯಿದ್ರು. ಮರದ ಕೆಳಗೆ ಇನ್ನೂ ಹಳಬರನ್ನೆಲ್ಲ ಹೇಳ್ತಾಯಿದ್ರು, ಮನೆಗಳಲ್ಲಿ ಮಾಡ್ಕೊಳ್ತಾಯಿದ್ರು. ಯಾರೋ ಒಂದು 4 ಜನ ಮನೆಗಳು ಸೇರಿಕೊಂಡು ಅಲ್ಲೇ ಮಾಡೋದು, ಅಲ್ಲೇ ಭಾರತ ಸಮಾಜ ಪೂಜೆ ಮಾಡೋದು, ಅಲ್ಲೇ ಉಪನ್ಯಾಸಗಳು ಮಾಡ್ಕೊಳ್ಳೋದು, ಆ ಥರ ಇದ್ದಿದ್ದು. ಈಗ ನಾವೇನು ಮಾಡಿ, ದೊಡ್ಡ ಬಿಲ್ಡಿಂಗ್ ಆಗಿಬಿಟ್ರೆ ಇದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಅಂಗಡಿಗಳು ಕಟ್ಟಬೇಕು. ಇತಿಹಾಸಪಿ ಬೆಳವಣಿಗೆಗೆ ನಮ್ಗೆ ಬೇಕಾಗಿರೋದಿಲ್ಲ. ಒಂದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ತಿಂಗಳಿಗೆ ಬೇಕಾದರೆ ನಾವು ಏನಪ್ಪ ಮಾಡಬೇಕು ಅನ್ನೋ ಚಿಂತೆ ಬಂದುಬಿಟ್ಟಿದೆ. ಅಂದರೆ ಅವತ್ತು ಅವ್ರು ಏನಾದರೂ ಯೋಚನೆ ಮಾಡಿದರೆ, ಮೇಡಮ್ ಎಲ್ಲಿದ್ದು, ಉಕ್ರೇನಿಂದ ಇಲ್ಲಿ ಅಮೇರಿಕಾಯಿಂದ ಎಲ್ಲಿ ಭಾರತದಿಂದ ಹಿಮಾಲಯಾಗೆಲ್ಲಿ, ಅವ್ರಿಗೆ ಏನಿತ್ತು ಟ್ರಾವೆಲಿಂಗ್ ಅವಾಗ.
ಈಗಿನಂಗೆ ಎಲೆಕ್ಟ್ರಿಕ್ ಟ್ರೈನ್ ಕೂಡ ಇರಲಿಲ್ಲ, ಹೊಗೆ ಬಂಡಿ. ಅವರು ಒಂದು ಕಡೆ ಓದ್ತಾರೋ ಹೇಳ್ತಾರೆ, ಅವರು ಇವು ಇರ್ತಾಯಿದ್ದು ಬುಡ್ಡಿ, ಲೈಟ್ ಕೂಡ ಇರ್ತಿರ್ಲಿಲ್ಲ, ಬುಡ್ಡಿ ಸೀಮೆಣ್ಣೆ ಬುಡ್ಡಿಗಳು ಟ್ರೈನಲ್ಲಿ ಇರ್ತಾಯಿದ್ದು. ಅದಕ್ಕೆಲ್ಲ ಓದ್ತಾರೋ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡಿದಾಗ ಮುಖ ಎಲ್ಲ ಮಸಿ ಆಗಿರ್ತಾಯಿತ್ತಂತ ಅವರಿಗೆ. ನಮ್ಗೆ ಆ ಪರಿಸ್ಥಿತಿ ಇದೆಯಾ? ಇಲ್ಲ. ಆದ್ರೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ನಾವು ಅಂದರೆ ನಾನು ಕೂಡ ಕಂಪ್ಲೇಂಟ್ ಮಾಡ್ತೀನಿ. ಇದು ನಾವು ಬಿಡಬೇಕು. ಇದೇ ಲೌಕಿಕವಾಗಿ ನಮ್ಗೆ ಅಟ್ಯಾಚ್ಮೆಂಟ್ಸ್ ಇರ್ತದೆ. ಮೊನ್ನೆ ಯಾರೋ ಒಬ್ರು ಹೇಳ್ತಾಯಿದ್ರು, ಉಪನ್ಯಾಸ ಗೊತ್ತಾಗಲಿಲ್ಲ, ನಮ್ಗೆ ಎಲ್ಲಿವರೆಗೂ ಈಗೋ ಇರ್ತದೋ ಅಲ್ಲಿವರೆಗೂ ಅಟ್ಯಾಚ್ಮೆಂಟ್ ಇರ್ತದೆ, ಎಲ್ಲಿವರೆಗೂ ಅಟ್ಯಾಚ್ಮೆಂಟ್ ಇರ್ತದೋ ಅಲ್ಲಿವರೆಗೂ ಈಗೋ ಇರ್ತದೆ ಅಂತ ಅಂದ್ಬಿಟ್ಟು. ನಾವು ಏನದ್ರ ಜೊತೆ ಆದರೂ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಅಲ್ಲಿವರೆಗೂ ನಾನು ಅನ್ನೋದು ಹೋಗೋದಿಲ್ಲ. ಎಲ್ಲಿವರೆಗೂ ನಾನು ಅನ್ನೋದು ಇರ್ತದೋ ಅಲ್ಲಿವರೆಗೂ ಅಟ್ಯಾಚ್ಮೆಂಟ್ ಹೋಗೋದಿಲ್ಲ. ಅಂದರೆ ಇರಬೇಕು, ಯಾವುದಕ್ಕೂ ಅಂಟ್ಕೊಳ್ಬಾರ್ದು, ಎಲ್ಲ ಕೆಲಸನೂ ಮಾಡಬೇಕು. ಇದು ನಾನು ಮಾಡಿದ್ದು ಅಂತ ಹೇಳ್ಬಾರ್ದು. ನಾಗೇಶ್ ಅವ್ರು ಹೇಳಿದರು, ಬನ್ನಿ ಉಪನ್ಯಾಸ ಕೇಳ್ಕೊಳ್ಳಿ, ಹೋಗಿ ಅಳವಡಿಸ್ಕೊಳ್ಳಿ, ಅಂಟ್ಕೋಬೇಡ್ರಿ. ಮನೆಗೆ ಹೋಗ್ರಿ, ಎಲ್ಲ ಕೆಲಸ ಮಾಡಿ, ಅಂಟ್ಕೊಬೇಡ್ರಿ. ಮಕ್ಕಳನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ಅಂಟ್ಕೋಬೇಡ್ರಿ. ಅದನ್ನು ಹೇಳ್ತಾ ಇದ್ದಿದ್ದು.